ಎಲ್ಲರಿಗೂ ನಮಸ್ಕಾರ. ನಾನು ಸುಗುಣ ಎಸ್ಸಿ. ನಾನು ಈ ದಿನ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ 3ನೇ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೇನೆ. ಸೊ ಈ ಸೆಷನಲ್ಲಿ ನಾನು ತಗೊಂಡಿರೋಂಥ ಕಾನ್ಸೆಪ್ಟು ಫಸ್ಟ್ ಕಾಂಪೊನೆಂಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, ಅದು ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಇದರಲ್ಲಿ ನಾವು ಮೀನಿಂಗ್ ಮತ್ತು ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ತಿಳ್ಕೊಳ್ಳೋಣ. ಸೊ ಈಗ ಹಿಂದಿನ ಕ್ಲಾಸಲ್ಲಿ ಅಥವಾ ಹಿಂದಿನ ಸೆಷನಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಸ್ಮಾಲ್ ರೀಕಾಲ್ ಮಾಡಿಕೊಂಡು ನಾವು ನೆಕ್ಸ್ಟ್ ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಿಂದಿನ ಸೆಷನಲ್ಲಿ ನಾವು ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆರ್ ಸ್ಟ್ರಕ್ಚರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, ಸೊ ಆರ್ಥಿಕ ವ್ಯವಸ್ಥೆಯ ಒಂದು ಸ್ಟ್ರಕ್ಚರ್ ಏನು, ಅದರಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಮತ್ತು ಅದರಲ್ಲಿ ಸಬ್ ಕಾಂಪೊನೆಂಟ್ಸ್ ಯಾವ ಬರುತ್ತೆ, ಆ ಕಾಂಪೊನೆಂಟ್ಸ್ ಮೇನ್ ಕಾಂಪೊನೆಂಟ್ಸ್ ಅಂಡರಲ್ಲಿ ಯಾವ್ಯಾವ ಸಬ್ ಕಾಂಪೊನೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ಈ ಸೆಷನ್ನಲ್ಲಿ ನಾವೇನು ತೊಗೊಂಡಿದ್ದೀವಿ ಕಾನ್ಸೆಪ್ಟ್, ದಟ್ ಈಸ್ ಮೀನಿಂಗ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಇದನ್ನು ತಿಳ್ಕೊಳ್ಳೋ ಉದ್ದೇಶ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ಗೆ ಶುಡ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ನಾಲೆಡ್ಜ್ ಅವೇರ್ನೆಸ್ ಕೊಡುವಂಥದ್ದು ಈ ಸೆಷನ್ನ ಉದ್ದೇಶ ಆಗಿದೆ. ಮತ್ತು ಇದರಲ್ಲಿ ನಾವು ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸು ಕೂಡ ನಾವು ಡಿಸ್ಕಷನ್ ಮಾಡ್ತೇವೆ. ಅಂದರೆ ಏನೇನೆಲ್ಲ ಕಾರ್ಯಗಳು ಫೈನಾನ್ಷಿಯಲ್ ಮಾರ್ಕೆಟ್ ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ತೇವೆ. So at the end of this session, we'll come to know the students can understand the financial markets and actually how financial markets helps for the economic development through financial markets various functions ಮುಖಾಂತರ ಹೇಗೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಎನ್ಕರೇಜ್ ಮಾಡುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ, ಗೊತ್ತಾಗುತ್ತೆ. ಸೊ ನಾವು we will move on to the meaning of financial markets. So now components discuss ಮಾಡಬೇಕಾದ್ರೆ ಹೇಳಿದ್ವಿ, financial market is the place where the buyer of securities and the seller of securities meet together and exchange their securities ಅನ್ನೋದ್ರ ಬಗ್ಗೆ ಹೇಳಿದ್ವಿ ಕಾನ್ಸೆಪ್ಟು. ಸೊ ಇಲ್ಲಿ ನೋಡೋಣ. ಸೊ ಡೀಟೇಲ್ ಆಗಿ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಅಂತ ಹೇಳಿ. ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಒಂದು ವ್ಯವಸ್ಥೆಯ ಒಂದು ಕಾಂಪೊನೆಂಟ್ ಇದು. ಆರ್ಥಿಕ ವ್ಯವಸ್ಥೆ ಅಥವಾ ಹಣಕಾಸಿನ ವ್ಯವಸ್ಥೆ ಏನಿದೆ ಅದರದ್ದು ಒಂದು ಕಾಂಪೊನೆಂಟು. ಸೊ ಇದರ ಮೇನ್ ಫೈನಾನ್ಷಿಯಲ್ ಮಾರ್ಕೆಟ್ನ ಮೇನ್ ಉದ್ದೇಶ ಏನಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಆಗಿರುತ್ತೆ. ಹಣನ ಒಗ್ಗೂಡಿಸುವಂಥದ್ದು, ಕ್ರೋಢೀಕರಿಸುವಂಥದ್ದು ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಮೇನ್ ಉದ್ದೇಶ ಆಗಿರುತ್ತೆ. ಸೊ ಇಟ್ ಫೆಸಿಲಿಟೇಟ್ಸ್ ದ ಫ್ಲೋ ಆಫ್ ಸೇವಿಂಗ್ಸ್ ಇನ್ ಟು ದ ಇನ್ವೆಸ್ಟ್ಮೆಂಟ್. ಸೊ ಈಗ ಯಾರೇ ಒಬ್ಬ ಇನ್ವೆಸ್ಟರ್ ಅಥವಾ ಹೂಡಿಕೆದಾರ ಅಂತ ಹೇಳ್ತೀವಿ ಅಥವಾ ಬಂಡವಾಳಗಾಯಿ ಅಂತ ಏನು ಹೇಳ್ತೀವಿ, ಅವರು ಬಂದು ಏನೋ ಒಂದು ಸೆಕ್ಯೂರಿಟೀಸ್ ಮೇಲೆ ಅಥವಾ ಒಂದು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವರಿಗೆ ಆದಂಥ ಒಂದು ರಿಕ್ವೈರ್ಡ್ ಪ್ಲೇಸ್ ಬೇಕು, ಅಥವಾ ಎಲ್ಲಿ ಹೋಗಿ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ ಆ ಪ್ಲೇಸ್ಗೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ಫೈನಾನ್ಷಿಯಲ್ ಮಾರ್ಕೆಟ್ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸರ್ವಿಸಸ್. ಸೊ ನಾವು ಮತ್ತೊಂದು ಕಾಂಪೊನೆಂಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಏನಿದ್ದಾವೆ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅವುಗಳನ್ನ ಎಲ್ಲಾನು ಟ್ರೇಡ್ ಮಾಡುವಂಥ ಪ್ಲೇಸೇ ಫೈನಾನ್ಷಿಯಲ್ ಮಾರ್ಕೆಟ್. ಒಬ್ಬ ಇನ್ವೆಸ್ಟರ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಆ ಪ್ಲ್ಯಾಟ್ಫಾರ್ಮ್ಗೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೇವೆ. ಸೊ ಪಾರ್ಟಿಸಿಪೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಯಾರ್ಯಾರು ಇದರಲ್ಲಿ ಇಂಟರ್ಮೀಡಿಯರಿ ರೋಲ್ ಮಾಡ್ತಾರೆ, ಇಂಟರ್ಮೀಡಿಯರಿ ವರ್ಕ್ ಮಾಡ್ತಾರೆ ಅಥವಾ ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ, ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಆರ್ಥಿಕ ಹಣಕಾಸು ಸಂಸ್ಥೆಗಳೇನಿದ್ದಾವೆ ಇವುಗಳ ಒಂದು ಕಾರ್ಯಗಳು ತುಂಬ ಅಗತ್ಯವಾಗಿ ಬೇಕಾಗಿರುತ್ತೆ. ಅದ್ರ ಜೊತೆಗೆ ಡಿಫ್ರೆಂಟ್ ಕಾರ್ಪೊರೇಟ್ ಸೆಕ್ಟರ್ಸ್ ಆಗಿರ್ಬೋದು, ಇಂಡಿವಿಜುವಲ್ಸ್ ಆಗಿರ್ಬೋದು, ಆ್ಯಂಡ್ ಈವನ್ ಗೌರ್ಮೆಂಟ್ಸುಗಳ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದರಲ್ಲಿ ಪ್ಲೇಯರ್ಸ್ ಆರ್ ಇಂಟರ್ಮೀಡಿಯರೀಸ್ ಅಥವಾ ಪಾರ್ಟಿಸಿಪೆಂಟ್ಸ್ ಆಗಿರ್ತಾರೆ. Okay, this is about the clear concept of financial market. Next ನಾವು ನೋಡೋಣ characteristics of financial markets. So financial markets ನ ಒಂದು ಫೀಚರ್ಸ್ ಏನು ಅಥವಾ ಒಂದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ನೋಡೋದಾದ್ರೆ, there should be a large number of buyers and sellers. They meet together for the purchase of their financial products. Financial products ಅಂದರೆ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದ್ಯಾವುದು, ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು,
ಅಥವಾ ಎನಿ ಬ್ಯಾಂಕಿಂಗ್ ಒಂದು ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಆಗಿರ್ಬೋದು, ಇವುಗಳನ್ನ ಅವರು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾಗಿಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ ಆದರೆ ಅದನ್ನು ಸೇಲ್ ಮಾಡಬೇಕಾದ್ರೆ ಅವರು ಎಲ್ಲಿ ಹೋಗಬೇಕಾಗಿರುತ್ತೆ? ಸೊ ದೇ ಹ್ಯಾವ್ ಟು ಬಿ ಗೋ ಟು ದಿ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ದೇರ್ ಶುಡ್ ಬಿ ಎ ಲಾರ್ಜ್ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ದೇ ಮೀಟ್ ಟುಗೆದರ್ ರೆಗ್ಯುಲರ್ಲಿ ಫಾರ್ ದೇರ್ ಎಕ್ಸ್ಚೇಂಜ್ ಪ್ರೋಸೆಸ್. ಓಕೆ, ಎರಡನೇದು, ದ ಪ್ರೈಸ್ ಆಫ್ ಪ್ರಾಡಕ್ಟ್ ಇಸ್ ಡಿಟರ್ಮೈನ್ಡ್ ಬೈ ದಿ ಮಾರ್ಕೆಟ್ ಫೋರ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇಲ್ಲಿ ಪ್ರೈಸಸ್ ಆಫ್ ಸೆಕ್ಯೂರಿಟೀಸ್, ಈಗ ಶೇರ್ ಮಾರ್ಕೆಟ್ಸ್, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ನಾವು ಕೇಳ್ತಿರ್ತೀವಲ್ಲ, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಆಗಿರ್ಬೋದು. ಸೊ ತುಂಬಾ ಏನಾಗ್ತಾ ಇರುತ್ತೆ, ಏರಿಳಿತಗಳು ಆಗ್ತಾ ಇರುತ್ತೆ ಅಥವಾ ರೈಸ್ ಅಥವಾ ಫಾಲ್ ಆಗ್ತಾ ಇರುತ್ತೆ ಪ್ರೈಸಸಲ್ಲಿ. ಇದೆಲ್ಲ ಆಗುವಂಥದ್ದು ಒಂದು ಸಪ್ಲೈ ಮತ್ತು ಡಿಮ್ಯಾಂಡ್ ಅಥವಾ ಬೇಡಿಕೆ ಮತ್ತು ಪೂರೈಕೆ ಹೇಗಿರುತ್ತೆ ಆ ಸೆಕ್ಯೂರಿಟೀಸು ಅದ್ರ ಮೇಲೆ ಆಧಾರವಾಗಿರುತ್ತೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ವೇರ್ the instruments prices are determined. ಓಕೆ, ಸೊ ಅದು ಡಿಪೆಂಡ್ಸ್ ಆಗಿರೋದು ಒಂದು ಪ್ರಾಡಕ್ಟ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ನ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಆಗಿರುತ್ತೆ. ಸೊ ದೇರ್ ಮಸ್ಟ್ ಬಿ ಸೆಕೆಂಡರಿ ಮಾರ್ಕೆಟ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಇನ್ಸ್ಟ್ರೂಮೆಂಟ್. ಇದು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ, ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದರೆ ಕಾಮನ್ ಆಗಿ ನಮಗೆ ಸೆಕೆಂಡ್ರಿ ಮಾರ್ಕೆಟ್ಸ್ ಬರುತ್ತೆ. ಈಗ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಸಬ್ ಕಾಂಪೊನೆಂಟ್ಸ್ ನೋಡಿದ್ವಿ, ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಾವು ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್, ಡೆರಿವೇಟಿವ್ ಮಾರ್ಕೆಟ್ ಅಂತ ನೋಡಿದ್ವಿ ಹಿಂದೆ ಕ್ಲಾಸಲ್ಲಿ. ಸೊ ಕಾಮನ್ ಆಗಿ ಪ್ರೈಮರಿ ಮಾರ್ಕೆಟಲ್ಲಿ ನ್ಯೂ ಇಶ್ಯೂ ಆಫ್ ಶೇರ್ಸ್ ಫಸ್ಟ್ ಟೈಮ್ ಇಶ್ಯೂ ಮಾಡಬೇಕಾದ್ರೆ ನೋಡ್ತೀವಿ, ಶೇರ್ಸ್ನ ಇಶ್ಯೂ ಮಾಡ್ತೀವಿ. ಅಲ್ಲಿ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋವಂಥ, ಆಲ್ರೆಡಿ ಇಶ್ಯೂಡ್ ಆಗಿರೋವಂಥ ಒಂದು ಶೇರ್ಸ್ನ ಅಥವಾ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡುವಂಥ ಪ್ಲ್ಯಾಟ್ಫಾರ್ಮು ಸೆಕೆಂಡ್ರಿ ಮಾರ್ಕೆಟ್ ಆಗಿರುತ್ತೆ. ಓಕೆ, ಸೊ ಈಗ ಇನ್ವೆಸ್ಟ್ ಮಾಡಿರೋಂಥ ಇನ್ವೆಸ್ಟರ್ಗೆ ಫಾರ್ ದೇರ್ ಫ್ಯೂಚರ್ ಒಂದು ಎಕ್ಸ್ಚೇಂಜ್ಗೆ ಅಥವಾ ಟ್ರಾನ್ಸ್ಫರಬಿಲಿಟಿಗೆ ಒಂದು ಮಾರ್ಕೆಟ್ ಅಂತ ಬೇಕಾಗಿರುತ್ತೆ. ಆ ಮಾರ್ಕೆಟು ಈ ಫೈನಾನ್ಷಿಯಲ್ ಮಾರ್ಕೆಟ್ಸು ಒದಗಿಸ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ, ದೇರ್ ಆರ್ ವೇರಿಯಸ್ ಸೆಗ್ಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಲೈಕ್ ಪ್ರೈಮರಿ, ಸೆಕೆಂಡ್ರಿ ಮಾರ್ಕೆಟ್ಸ್ ಆ್ಯಂಡ್ ಡೆರಿವೇಟಿವ್ ಮಾರ್ಕೆಟ್. ನಾನು ಆಗಲೇ ಹೇಳ್ದಂಗೆ, ಸೊ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಎರಡು ಸಬ್ ಕಾಂಪೊನೆಂಟ್ಸ್ ಇದ್ದಾವೆ. ಕ್ಯಾಪಿಟಲ್ ಮಾರ್ಕೆಟಲ್ಲಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಡೆರಿವೇಟಿವ್ ಮಾರ್ಕೆಟ್ ಅಂತ ಇದೆ. ಡಿಪೆಂಡ್ಸ್ ಆನ್ ದಿ ಇನ್ಸ್ಟ್ರೂಮೆಂಟ್ ನೇಚರ್ ಏನಿರುತ್ತೆ, ಲೈಕ್ ಟೈಮ್ ಪೀರಿಯಡ್ ಆಗಿರ್ಬೋದು ಅಥವಾ ಟೈಪ್ ಆಫ್ ಸೆಕ್ಯೂರಿಟಿ ಆಗಿರ್ಬೋದು, ಇದ್ರ ಮೇಲೆ ಆ ಒಂದು ರಿಕ್ವೈರ್ಡ್ ಒಂದು ಇದರಲ್ಲಿ ಸೆಕೆಂಡರಿ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಡೆರಿವೇಟಿವ್ ಮಾರ್ಕೆಟಲ್ಲಿ ಆಗಿರ್ಬೋದು, ದೇ ಗೋಯಿಂಗ್ ಟು ಟ್ರೇಡ್. ಓಕೆ, ದೀಸ್ ಆರ್ ದಿ ಫ್ಯೂ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ನೆಕ್ಸ್ಟ್ ನಾವು ನೋಡೋಣ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ನ ಕಾರ್ಯಗಳೇನಾಗಿರುತ್ತೆ. ಓಕೆ, ಸೊ ಅದರಲ್ಲಿ ನಾವು ಎರಡು ಡಿವೈಡ್ ಆಗಿ ಮಾಡಿದ್ದೀವಿ, ಕ್ಲಾಸಿಫೈ ಮಾಡಿದ್ದೀವಿ, ಇಂಟರ್ಮೀಡಿಯರಿ ಫಂಕ್ಷನ್ಸ್ ಮತ್ತು ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂತ ಹೇಳಿ. ಸೊ ಇದನ್ನು ಇಂಡಿವಿಜುವಲ್ ಆಗಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ನೇದು ಇಂಟರ್ಮೀಡಿಯರಿ ಫಂಕ್ಷನ್ಸ್. ಸೊ ಇಂಟರ್ಮೀಡಿಯರಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಫಸ್ಟ್ ಪಾಯಿಂಟ್ ಬಂದು ನಮಗೆ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಓಕೆ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದಂಗೆ, ಆಗಲೇ ಹೇಳ್ದಂಗೆ ನಾನು, ಪ್ಲ್ಯಾಟ್ಫಾರ್ಮ್ ಇದ್ದಂಗೆ, ಪ್ಲ್ಯಾಟ್ಫಾರ್ಮ್ ಫಾರ್ ದಿ ಎಕ್ಸ್ಚೇಂಜ್, ಬೈ ಅಥವಾ ಸೆಲ್ ಆಫ್ ಗೂಡ್ಸ್, ನಿಮ್ಮ ಒಂದು ಸರ್ವಿಸಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟೀಸ್ ಆಗಿರ್ಬೋದು, ಇವುಗಳನ್ನ ಎಕ್ಸ್ಚೇಂಜ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್. ಎಕ್ಸ್ಚೇಂಜ್ ನಥಿಂಗ್ ಬಟ್ ಟ್ರಾನ್ಸ್ಫರ್, ಐದರ್ ಯು ಆರ್ ಗೋಯಿಂಗ್ ಟು ಬೈ ಆರ್ ಸೆಲ್. ಓಕೆ, ದಿಸ್ ಇಸ್ ಹೌ ದ ಅಲ್ಟಿಮೇಟ್ ಬಾರೋವರ್ ಆಗಿರ್ಬೋದು ಅಥವಾ ಅಲ್ಟಿಮೇಟ್ ಸೆಲ್ಲರ್ ಆಗಿರ್ಬೋದು, ಸೊ ದೇ ಕ್ಯಾನ್ ಗೋ ಫಾರ್ ದೇರ್ ಎಕ್ಸ್ಚೇಂಜ್ ರಿಕ್ವೈರ್ಮೆಂಟ್. ತಗೊಳ್ಳೋದಿದ್ರೆ ತಗೊಳ್ತಾರೆ, ಕೊಂಡ್ಕೊಳ್ತಾರೆ, ಅಥವಾ ಮಾರೋದಿದ್ರೆ ಅದನ್ನು ಮಾರಾಟನೂ ಕೂಡ ಮಾಡ್ಕೊಳ್ತಾರೆ. ಓಕೆ, ದಿಸ್ ಈಸ್ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಎರಡನೇದು ಎನ್ಹ್ಯಾನ್ಸಿಂಗ್ ಇನ್ಕಮ್. ಎನ್ಹ್ಯಾನ್ಸಿಂಗ್ ಅಂದರೆ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವ ರೀತಿ, ಈಗ ನಿಮಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಇನ್ವೆಸ್ಟರ್ ಏನಿದ್ದೀರಾ, ನಿಮ್ಮ ಒಂದು ಸೆಕ್ಯೂರಿಟೀಸ್ನ ಸೇಲ್ ಮಾಡಬೇಕು ನೀವು. ಓಕೆ, ಸೊ ಈಗ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ, ಅಥವಾ ಪ್ರೈಸಸ್ ಆಫ್ ಶೇರ್ಸ್ ಹೈಕ್ ಆಗ್ತಿದೆ ಸ್ಟಾಕ್ ಮಾರ್ಕೆಟಲ್ಲಿ, ನೋಡ್ಕೊಂಡು ಅದನ್ನು ನಾವು ಒಂದು ಸ್ಟಾಕ್ ಮಾರ್ಕೆಟ್ ರೀಡಿಂಗ್ನ ನೋಡ್ಕೊಂಡು ನೀವೇನು ಮಾಡ್ತೀರಾ, ಸೇಲ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂದಷ್ಟು ಇನ್ಕಮು ಬರುತ್ತೆ. ಅಥವಾ ಬೇರೆ ಯಾರೋ ಲೈಕ್ ಅದರ್ ಪೊಟೆನ್ಷಿಯಲ್ ಇನ್ವೆಸ್ಟರ್, ಅಂದರೆ ಹೂಡಿಕೆ ಮಾಡೋಕ್ಕೆ ಅಂತ ಕಾಯ್ತಿರುವಂಥವ್ರು, ಸೊ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಅದು ಅಲ್ಲದೆ ಅವರ ಇನ್ವೆಸ್ಟ್ಮೆಂಟ್ಸ್ ಮೇಲೆ, ಲೈಕ್ ಶೇರ್ಸ್ ಮೇಲೆ ಡಿವಿಡೆಂಡ್ಸ್ ರಿಟರ್ನ್ ಸಿಗುತ್ತೆ ನಿಮಗೆ, ಡಿಬೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ರಿಟರ್ನ್ ಸಿಗುತ್ತೆ. ಸೊ ಈ ಥರ ನಿಮ್ಮ ಒಂದು ರೆಗ್ಯುಲರ್ ಇನ್ಕಮು ಕೂಡ ಇಲ್ಲಿ
ಏನು ಫ್ಲೋ ಆಗ್ತಾ ಹೋಗುತ್ತೆ ನಿಮಗೆ, ಡಿಪೆಂಡ್ಸ್ ಆನ್ ಯುವರ್ ಇನ್ಸ್ಟ್ರೂಮೆಂಟ್ ಆನ್ ಯು ಆರ್ ಇನ್ವೆಸ್ಟೆಡ್. ಓಕೆ, ದಿಸ್ ಈಸ್ ಎನ್ಹಾನ್ಸಿಂಗ್ ಆಫ್ ಇನ್ಕಮ್. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಪ್ರೊಡಕ್ಷನ್ ಯೂಸೇಜ್. ಸೊ ಇಲ್ಲಿ ನಮಗೆ ಕಾರ್ಪೊರೇಟ್ ಸೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ತುಂಬಾನೇ ಹ್ಯೂಜ್ ಕ್ಯಾಪಿಟಲ್ ಬೇಕಾಗುತ್ತೆ ಫಾರ್ ದ ಸ್ಮೂತ್ ಫ್ಲೋಯಿಂಗ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್. ಹಾಗಾಗಿ ಇಲ್ಲಿ ಅವ್ರಿಗೆ ಎಸ್ಪೆಷಲಿ ದ ಪ್ರೊಡಕ್ಷನ್ ಅಥವಾ ಪರ್ಚೇಸ್ ಆಫ್ ಅಸೆಟ್ಸ್ ಆಗಿರ್ಬೋದು, ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾನೇ ಫಂಡ್ಸ್ ಬೇಕಾಗಿರುತ್ತೆ. ಸೊ ಅಂತ ಫಂಡ್ಸ್ ಬೇಕಾಗಿದ್ದಾಗ ಇನ್ವೆಸ್ಟರ್ಸ್ ಇಲ್ಲಿ ಮುಂದೆ ಬರಬೇಕಾಗುತ್ತೆ ಫಾರ್ ಗಿವಿಂಗ್ ದೇರ್ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ. ಸೊ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಒದಗಿಸೋ ಮುಖಾಂತರ ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಇಂಡೈರೆಕ್ಟ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಅವರು ಒಂದು ಪ್ರೊಡಕ್ಷನ್ ಯೂಸೇಜ್ ಅಥವಾ ಪ್ರೊಡಕ್ಷನ್ ಯುಟಿಲಿಟೀಸ್ನ ಅವರು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ದೀಸ್ ಆರ್ ದಿ ಇಂಟರ್ಮೀಡಿಯರಿ ಫಂಕ್ಷನ್ಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದರೆ ನೆಕ್ಸ್ಟ್ ಪಾಯಿಂಟು ಕ್ಯಾಪಿಟಲ್ ಫಾರ್ಮೇಷನ್. ನಾನು ಆಗಲೇ ಹೇಳ್ದಂಗೆ ಸೊ ಇನ್ವೆಸ್ಟರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಇದು ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಅಥವಾ ಅವರ ಸೇವಿಂಗ್ಸ್ನ ಹೆಚ್ಚು ಮಾಡಿಕೊಂಡು ಇನ್ನಷ್ಟು ಇನ್ವೆಸ್ಟ್ಮೆಂಟ್ಸ್ಗೆ ಬರೋದಕ್ಕೆ. ಓಕೆ, ಸೊ ಅವ್ರು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದಷ್ಟು ಏನಾಗುತ್ತೆ, ಇಲ್ಲಿ ನಮಗೆ ಎಕನಾಮಿಗೆ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಕ್ಯಾಪಿಟಲ್ ಫಾರ್ಮೇಷನ್ ಆದರೆ ಮಾತ್ರ ವಿ ಕ್ಯಾನ್ ಲೆಂಡ್ ಲೋನ್ಸ್ ಟು ದಿ ಬಾರೋವರ್ಸ್. ರಿಕ್ವೈರ್ಡ್ ಮೆಂಬರ್ಸ್ ಯಾರು ಇರ್ತಾರೆ ಅವ್ರಿಗೆ ನಾವು ಪ್ರೊವೈಡ್ ಮಾಡೋದಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟು ಪ್ರೈಸ್ ಡಿಟರ್ಮಿನೇಷನ್. ಸೊ ನಾನು ಆಗಲೇ ಹೇಳ್ದಂಗೆ ಮೀನಿಂಗಲ್ಲಿ ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ನಮಗೆ ಪ್ರೈಸಸ್ ಡಿಟರ್ಮೈನ್ ಆಗುತ್ತೆ, ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್ಸ್. ಮಾರ್ಕೆಟ್ ಕಂಡೀಷನ್ ಏನಪ್ಪ ಅಂದರೆ ಸೊ ಮೇಜರ್ಲಿ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಫ್ ಸೆಕ್ಯೂರಿಟೀಸ್. ಸೊ ನಿಮಗೆ ಯಾವುದೇ ಥರದ ಹೈಡ್ ಆ್ಯಂಡ್ ಸಿಕ್ ಗೇಮ್ ಇಲ್ಲದೆ ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ವಾಟ್ ಈಸ್ ದ ಪ್ರೈಸ್ ಟುಡೇ, ಏನೇನು ಚೇಂಜ್ ಆಗ್ತಿದೆ, ಏನೇನು ಫ್ಲಕ್ಚುಯೇಷನ್ಸ್ ಆಗ್ತಿದೆ, ಪ್ರತಿಯೊಂದು ನಿಮಗೆ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಡಿಸ್ಪೋಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟು ಸೇಲ್ ಮೆಕ್ಯಾನಿಸಮ್. ಓಕೆ, ಸೇಲ್ ಮೆಕ್ಯಾನಿಸಮ್ ಅಂದರೆ ನಿಮ್ಮ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗೆ ಅಥವಾ ಅಸೆಟ್ಸ್ಗೆ ಇಟ್ ಈಸ್ ಒಂದು ಪ್ಲ್ಯಾಟ್ಫಾರ್ಮ್. ನಿಮ್ಗೆ ಯಾವಾಗ ಬೇಕಂದ್ರೂ ದೇರ್ ಶುಡ್ ನೋ ರಿಸ್ಟ್ರಿಕ್ಷನ್ಸ್. 24/7 ನೀವು ಟ್ರೇಡ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ಸಲ್ಲಿ. ಸೊ ಯಾವಾಗ ಬೇಕಂದ್ರೂ ಕೂಡ ನೀವು ಸೇಲ್ ಆದರೂ ಮಾಡ್ಬೋದು ಅಥವಾ ಪರ್ಚೇಸ್ ಆದರೂ ಮಾಡ್ಬೋದು ಆಸ್ ಫರ್ ಯುವರ್ ಕನ್ವೀನಿಯನ್ಸ್ ಆಫ್ ದಿ ಇನ್ವೆಸ್ಟರ್. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಡಿಸೆಮಿನೇಷನ್ ಆಫ್ information. Activities of participants in the financial market results in the generation of information. Okay, ಏನೇನು ನಡೀತಿದೆ, what is the status of the stock market, stock exchange, like BSE ಆಗಿರ್ಬೋದು, ಯಾವ ಕಂಪ್ನಿ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಥವಾ ಕಡಿಮೆ. ಸೊ ನಾನು ಆಗಲೇ ಹೇಳ್ದಂಗೆ ಇಟ್ ಈಸ್ ಲೈಕ್ ಓಪನ್ ಒಂದು ಎಕ್ಸ್ಚೇಂಜ್ ಆಗ್ತಿರೋಂಥದ್ದು, ಯಾವುದೇ ಥರದ ಹೈಡ್ ಆ್ಯಂಡ್ ಸೀಕ್ ಇರೋದಿಲ್ಲ. ಹಾಗಾಗಿ ಏನೇ ಇನ್ಫಾರ್ಮೇಷನ್ ಆದ್ರೂ ಇಟ್ ಶುಡ್ ಬಿ ಲೈಕ್ ಕಮ್ಯುನಿಕೇಟೆಡ್ ಟು ದಿ ಹೋಲ್ ಪಬ್ಲಿಕ್ ಸೊಸೈಟಿ. ಓಕೆ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ನೀವು ರಿಗಾರ್ಡಿಂಗ್ ವೇರಿಯಸ್ ಸೆಗ್ಮೆಂಟ್ಸ್, ಯಾವ್ಯಾವ ಒಂದು ಸೆಕ್ಟರಲ್ಲಿ ಏನೇನು ಆಗ್ತಾ ಇದೆ, ಲೈಕ್ ಎಜುಕೇಷನ್ ಸೆಕ್ಟರಲ್ಲಿ ಆಗಿರ್ಬೋದು, ಟೆಕ್ಸ್ಟೈಲ್ ಸೆಕ್ಟರಲ್ಲಿ, ಈ ಥರ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಯಾವ್ಯಾವ ಥರ ಇದೆ ಅಪ್ಡೇಟ್ಸು ಅಥವಾ ಒಂದು ಸ್ಟೇಟಸ್ ಅನ್ನೋದು ಕೂಡ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬೇಸ್ಡ್ ಅಂದರೆ ನಾವು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ಕೊಳ್ಬೋದು. ಓಕೆ, ಸೊ these are about intermediary function. Now we will see financial functions. ಓಕೆ, ಎರಡು ಮೇನ್ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ನಾವು ನೋಡಿದ ಫಂಕ್ಷನ್ಸ್ ಅಲ್ಲಿ ಒಂದು ಇಂಟರ್ಮೀಡಿಯರಿ ಫಂಕ್ಷನ್, ಎರಡನೇದು ಫೈನಾನ್ಷಿಯಲ್ ಫಂಕ್ಷನ್. ಸೊ ಫೈನಾನ್ಷಿಯಲ್ ಫಂಕ್ಷನ್ ಅಲ್ಲಿ ಆಸ್ ಯೂಶುವಲ್ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋ ಅಂಥದ್ದು ನೋಡಿ, ಪ್ರೊವೈಡಿಂಗ್ ದ ಬರೋರ್ ವಿತ್ ದ ಫಂಡ್ಸ್ ಟು ಎನೇಬಲ್ ದೇರ್ ಕ್ಯಾರಿ ಔಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಆಗಿರ್ಬೋದು, ಅವರ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಮೀಟ್ ಮಾಡೋದಕ್ಕೆ ಇಂಡೈರೆಕ್ಟ್ ಆಗಿ ಥ್ರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅವ್ರಿಗೆ ಹಣನ ಒದಗಿಸ್ಕೊಡುತ್ತೆ. ಓಕೆ, ಪ್ರೊವೈಡಿಂಗ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಲಿಕ್ವಿಡಿಟಿ ಅಂದರೆ ನಾನು ಲಾಸ್ಟ್ ಸೆಷನಲ್ಲೇ ಹೇಳಿದ್ದೀನಿ, ರೆಡಿ ಕನ್ವರ್ಟಬಿಲಿಟಿ ಆಫ್ ಕ್ಯಾಶ್ ಅಥವಾ ರೆಡಿ ಅವೈಲಬಿಲಿಟಿ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ವೆಸ್ಟರ್ಸ್ಗೆ ಅವರ ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ಸ್ ಪ್ರಕಾರ ರೆಗ್ಯುಲರ್ ಇನ್ಕಮ್ ಅಥವಾ ರೆಗ್ಯುಲರ್ ರಿಟರ್ನ್ಸ್ ಸಿಗೋ ಮುಖಾಂತರ ಅವರ ಒಂದು ಲಿಕ್ವಿಡಿಟಿ ಆಫ್ ಫಂಡ್ಸು ಮೇಂಟೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇಟ್ ಫೆಸಿಲಿಟೇಟ್ಸ್ ಕ್ರಿಯೇಷನ್ ಆ್ಯಂಡ್ ಅಲೋಕೇಶನ್ ಆಫ್ ಕ್ರೆಡಿಟ್ ಆ್ಯಂಡ್ ಲಿಕ್ವಿಡಿಟಿ. ಸೊ ಕ್ರೆಡಿಟ್ ನಥಿಂಗ್ ಬಟ್ ಲೆಂಡಿಂಗ್, ಲೋನ್ನ ಕೊಡುವಂಥದ್ದು. ಸೊ ಇಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ಆದರೆ ಮಾತ್ರ ನಾವು ಲೆಂಡ್ ಮಾಡೋದಕ್ಕಾಗುತ್ತೆ, ಆಗಲೇ ಹೇಳ್ದಂಗೆ. ಸೊ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಒಂದು ಏನೇನು ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇದ್ದಾವೆ, ಪ್ರಪೋಸಲ್ಸ್ ಇದ್ದಾವೆ ಅನ್ನೋದನ್ನು ಇನ್ವೆಸ್ಟರ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾ ಹೋದಾಗ ಅಥವಾ ಪಬ್ಲಿಕ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋದಾಗ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋದಾಗ
ಸೊ ಇನ್ವೆಸ್ಟರ್ಸು ಕೂಡ ಮುಂದೆ ಬರ್ತಾರೆ ಅವರ ಒಂದು ಸೇವಿಂಗ್ಸ್ನ ಡೆಪಾಸಿಟ್ ಮಾಡೋದಕ್ಕೆ. ಈಗ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ಥರ ಎಲ್ಲ ಡಿಫ್ರೆಂಟ್ ಅವೆನ್ಯೂಸ್ ಇದ್ದಾವೆ. ಸೊ ಅಂಥದ್ದು ಕಡೆ ಎಲ್ಲ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಹ್ಯಾಬಿಟ್ನ ಅಥವಾ ಒಂದು ಇದನ್ನ ಅವ್ರಿಗೆ ಕ್ರಿಯೇಟ್ ಮಾಡಿದಾಗ ಸೊ ದೇ ವಿಲ್ ಕಮ್ ಫಾರ್ವರ್ಡ್. ಹಾಗಾಗಿ ಸೊ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ, ಅದರಿಂದ ನಮಗೆ ಕ್ರೆಡಿಟ್ ಅಥವಾ ಲೋನ್ಸ್ ಯಾರ್ಯಾರಿಗೆ ರಿಕ್ವೈರ್ಡ್ ಇದೆ ಬಾರೋವರ್ಸ್ಗೆ ಅವ್ರಿಗೆ ಕೊಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಸರ್ವ್ ಆಸ್ ಅನ್ ಇಂಟರ್ಮೀಡಿಯರಿ ಫಾರ್ ದಿ ಮೊಬಿಲೈಸೇಷನ್ ಆಫ್ ಸೇವಿಂಗ್. ಇಂಡೈರೆಕ್ಟ್ಲಿ ಈ ಇನ್ವೆಸ್ಟರ್ಸ್ನ ಎನ್ಕರೇಜ್ ಮಾಡೋ ಮುಖಾಂತರ ಸೇವಿಂಗ್ಸ್ ಹ್ಯಾಬಿಟ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಅಸಿಸ್ಟ್ ದಿ ಪ್ರೋಸೆಸ್ ಆಫ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್. ಸೊ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ರೋಲು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ ಫಾರ್ ದಿ ಎಕನಾಮಿಕ್ ಗ್ರೋತ್. ಓಕೆ, ಒಂದು ಎಕನಾಮಿ ವೆಲ್ಬೀಂಗ್ ಆಗಬೇಕು ಅಥವಾ ವೆಲ್ಫೇರ್ ಆಫ್ ದಿ ಸೊಸೈಟಿ ಆಗಬೇಕು ಅಂದರೆ ಎಲ್ಲ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ನು ಕೂಡ ಇಂಡಿವಿಜುವಲ್ ಆಗಿ ಅವ್ರದ್ದೇ ಆದಂಥ ರೋಲ್ ಇರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಮಾರ್ಕೆಟ್ಸು ಕೂಡ ಒಂದು ಬ್ಯಾಲೆನ್ಸ್ಡ್ ಎಫರ್ಟ್ಸ್ನ ಆಗುತ್ತೆ ಫಾರ್ ದಿ ಎಕನಾಮಿಕ್ ಗ್ರೋತ್. ಓಕೆ, these are about the functions of financial markets. Okay, so now we will come to an interesting, that is MCQs. ಇದರಲ್ಲಿ ನಾನು 5 MCQs ನ ತಗೊಂಡಿದ್ದೀನಿ. ಫಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್? ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಮೇನ್ ಕೆಲಸ ಅಥವಾ ಮೇನ್ ವರ್ಕ್ ಏನಾಗಿರುತ್ತೆ ಅಂದರೆ ಫಾರ್ಮೇಷನ್ ಆಫ್ ಕ್ಯಾಪಿಟಲ್ನ ಫೂಲ್ ಮಾಡೋದು. ನೋಡಿ, ಅಪ್ಲಿಕೇಶನ್ ಆಫ್ ಕ್ಯಾಪಿಟಲ್, ಬ್ಯಾಲೆನ್ಸಿಂಗ್ ಆಫ್ ಕ್ಯಾಪಿಟಲ್, ರಿಸಿಪ್ಟ್ ಆಫ್ ಕ್ಯಾಶ. ಸೊ ಇದು ಎಲ್ಲದಕ್ಕಿಂತ ಹೆಚ್ಚಿಗೆ ನಮಗೆ ಮೀನು ಕ್ಯಾಪಿಟಲ್ನ ಫಾರ್ಮೇಟ್ ಮಾಡುವಂಥದ್ದು, ಮೊಬಿಲೈಸಿಂಗ್ ಆಫ್ ಸೇವಿಂಗ್ಸ್ನ ಮಾಡುವಂಥದ್ದು. ಎರಡನೇ ಕ್ವಶನ್, ವಿಚ್ ಈಸ್ ನಾಟ್ ಕ್ಲಾಸಿಫಿಕೇಶನ್ ಆಫ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ನಾವು ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಎರಡಾಗಿ ಡಿವೈಡ್ ಮಾಡಿದ್ವಿ ಅಲ್ವಾ, ಇಂಟರ್ಮೀಡಿಯರಿ ಫಂಕ್ಷನ್ ಮತ್ತು ಫೈನಾನ್ಷಿಯಲ್ ಫಂಕ್ಷನ್. ಸೊ ಯಾವುದಲ್ಲ, ಟೆರಿಷರಿ ಫಂಕ್ಷನ್ ಅಲ್ಲ. ಸೊ ಟೆರಿಷರಿ ಫಂಕ್ಷನ್ ಇಲ್ಲ. ಸೊ ಮೂರನೇ ಕ್ವಶನ್ ನೋಡೋದಾದ್ರೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಫೈನಾನ್ಷಿಯಲ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಪ್ರೊವೈಡಿಂಗ್ ಲಿಕ್ವಿಡಿಟಿ ಇದೆ, ಕ್ರಿಯೇಷನ್ ಅಂಡ್ ಅಲೋಕೇಶನ್ ಆಫ್ ಕ್ರೆಡಿಟ್ ಇದೆ, ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಇದೆ, ಯಾವುದಿಲ್ಲ, ಅನ್ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್. ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್ ಇದೆ ಹೊರತು ಅನ್ಬ್ಯಾಲೆನ್ಸ್ಡ್ ಇಲ್ಲ. ನೆಕ್ಸ್ಟ್ ಕ್ವಶನ್, which one of the following is not an intermediary function of financial market? Transfer of resources, price determination, capital formation. ಇಷ್ಟುನು ಇದೆ, ಹಾಗಾದ್ರೆ ಯಾವುದಿಲ್ಲ, ಟರ್ಮಿನೇಷನ್ ಆಫ್ ಫಂಡ್ಸ್. ಓಕೆ, ಇದು ಇಲ್ಲ. ಲಾಸ್ಟ್ ಕ್ವಶನ್, who is not a participant of financial market? ಪಾರ್ಟಿಸಿಪೆಂಟ್ ಅಥವಾ ಇಂಟರ್ಮೀಡಿಯರಿ ಯಾರಲ್ಲ ಇವರುಗಳಲ್ಲಿ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ದೇ ಆರ್ ದಿ ಪಾರ್ಟಿಸಿಪೆಂಟ್. ಇಂಡಿವಿಜುವಲ್ಸ್, ನಥಿಂಗ್ ಬಟ್ ಇನ್ವೆಸ್ಟರ್ಸ್, ಅವರು ಕೂಡ ಇರ್ತಾರೆ. ಕಾರ್ಪೊರೇಷನ್ಸ್, ನಥಿಂಗ್ ಬಟ್ ಕಂಪ್ನೀಸ್, ಅವರು ಇರ್ತಾರೆ. ಯಾರಿರಲ್ಲ, ಹೌಸ್ ಹೋಲ್ಡ್ಸ್. ಕಾಮನ್ಲಿ ಹೌಸ್ ಹೋಲ್ಡ್ಸು ಇಂಡೈರೆಕ್ಟ್ ಆಗಿ ಒಂದು ಸೇವಿಂಗ್ಸ್ನ ಕೊಡ್ತಾರೆ ಹೊರತು ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ದೇ ವಿಲ್ ನಾಟ್ ಪ್ಲೇ ಎನಿ ರೋಲ್. ಓಕೆ, ದಿಸ್ ಈಸ್ ಅಬೌಟ್ ದಿ MCQs ಆಫ್ ದಿಸ್ ಸೆಷನ್. ಥ್ಯಾಂಕ್ ಯು.